ಮುಂಗಾರು ಬಿತ್ತನೆ, ಪೂರ್ವ ಮುಂಗಾರು ಬಿತ್ತನೆ ಆಗಿದೆ ಅಷ್ಟೇ, ಸಾಧಾರಣ ಬಿತ್ತನೆ ಆಗಿದೆ. ಅಲ್ಲ, ಮಳೆ ಆಶ್ರಯದಲ್ಲಿ ಮಾಡ್ಬೋದಲ್ಲ, ನೀರಾವರಿ ಮಳೆ ಬಂದರೆ ಮಾಡೇ ಮಾಡ್ತಾರೆ ರೈತರು. ಅದೇ ಮಳೆ, ಬಟ್ ಟೈಮ್ ಐತಲ್ಲ ಇನ್ನೂ. ಆಗಸ್ಟ್ 15ರವರೆಗೂ ನಿಮ್ಗೆ ಮಳೆ ಬಂದರೆ ಡ್ರೈ ಲ್ಯಾಂಡಲ್ಲಿ ಆಗಸ್ಟ್ 15 ಕೊನೆವರೆಗೂ ಬಿತ್ತನೆ ಮಾಡೇ ಮಾಡ್ತಾರೆ. ಕಂಪೇರ್ ಚೆನ್ನಾಗಿತ್ತು ಕಳೆದ ವರ್ಷ. ಅದ್ರ ಹಿಂದಿನ ವರ್ಷ ನಿಮ್ಗೆ ಒಳ್ಳೆ ಮಳೆ ಆಗಿ, ಆ್ಯಕ್ಚುಲಿ ಲಾಸ್ಟ್ ಟೈಮ್ ಅರ್ಲಿನೂ ಮಳೆ ಆಯಿತು. ಅದು ಹಿಂದಿನ ವರ್ಷ ಚೆನ್ನಾಗಿ ಮಳೆ ಆಗಿತ್ತು, ಕೆರೆ ಕಟ್ಟೆಗೆಲ್ಲ ತುಂಬಿದ್ದು. ಸೊ ಅದಾದಮೇಲೆ ತಿರ್ಗಾ ನಿಮಗೆ ಅರ್ಲಿ ಮುಂಗಾರು ಬಂತು. ಆವಾಗ ಮಂಡ್ಯ ಜಿಲ್ಲೆಯಲ್ಲಿ ನಮಗೆ ಪ್ರಾರಂಭದಲ್ಲಿ ನಮಗೆ ಏಪ್ರಿಲ್ ಮಾಯಲ್ಲಿ ಏನು ಮಳೆ ಆಗುತ್ತೆ, ಅದರಲ್ಲಿ ಪೂರ್ವ ಮುಂಗಾರಿನಲ್ಲಿ ಏನು ಮಳೆ ಆಗುತ್ತೆ, ಅದರಲ್ಲಿ ನಮಗೆ ಕೆಲವು ಭಾಗದಲ್ಲಿ ನಮಗೆ ಕೆಲವು ಬೆಳೆಗಳನ್ನ ತಗೊಳ್ತೀವಿ. ಎಸ್ಪೆಷಲಿ ಅದರಲ್ಲಿ ಮುಖ್ಯವಾಗಿ ಬರೋದು ಅಂತ ಹೇಳಿದ್ರೆ ಅಲಸಂದೆ, ಎಳ್ಳು, ಮುಸ್ಕಿನ ಜೋಳ, ಹೆಸರು, ಉದ್ದು, ಈ ಥರದ್ದು ಸ್ವಲ್ಪ ಸ್ವಲ್ಪ ಪ್ರಮಾಣದಲ್ಲಿ ನಮಗೆ ಬರ್ತದೆ. ಸೊ ಏಪ್ರಿಲ್ನಲ್ಲಿ ಈ ವರ್ಷ ನಮಗೆ 58% ಕೊರತೆ ಆದ್ದರಿಂದ ನಮಗೆ ಬಿತ್ತನೆ ಭಾಳಷ್ಟು ಕಮ್ಮಿ ಆಯಿತು. ಸುಮಾರು ಒಂದು 20,000 ಹೆಕ್ಟೇರ್ನಲ್ಲಿ ನಮಗೇನು ಬಿತ್ತನೆ ವಿಸ್ತೀರ್ಣ ಇತ್ತು. ಸೊ ಅದ್ರಲ್ಲಿ ನಮಗೆ ಭಾಳ ಕಮ್ಮಿನೇ ನಮಗೆ ಬಿತ್ತನೆ ಆಗಿದ್ದು. ಸೊ ಅಂದರೆ 43% ನಮಗೆ ಬಿತ್ತನೆ ಮಾಡೋಕ್ಕೆ ಅನುಕೂಲ ಆಯಿತು. ಸೊ ಅದರಲ್ಲಿ ಒಂದು 6,000 ಇಂದ 7,000 ಹೆಕ್ಟೇರ್ ನಮಗೆ ಅಲಸಂದೆ ಬಂತು. ಇನ್ನು ಎಳ್ಳು ಮತ್ತು ಮುಸ್ಕಿನ ಜೋಳ ಸ್ವಲ್ಪ ಪ್ರಮಾಣದ ಬಂತು. ಒಟ್ಟು ನಮಗೆ ಇವಾಗ ಬರೀ ಏನು 2,06,000 ನಮಗೆ ಒಟ್ಟು ಬಿತ್ತನೆ ಪ್ರದೇಶ ಇತ್ತು. ಸೊ ಅದರಲ್ಲಿ ಈವರೆಗೆ ನಮಗೆ ಬರೀ ಇಲ್ಲಿವರೆಗೆ 18,000 ಹೆಕ್ಟೇರ್ ಅಷ್ಟೇ ನಮಗೆ ಬಿತ್ತನೆ ಆಗಿದೆ. ಸೊ ಅದರಲ್ಲಿ ಮುಖ್ಯವಾಗಿ 8,000 ಹೆಕ್ಟೇರ್ ನಮಗೆ ಅಲಸಂದೆ ಆಗಿದೆ. ಒಂದು 7,000 ಹೆಕ್ಟೇರ್ನಲ್ಲಿ ನಮಗೆ ಕಬ್ಬು, ಅಂದರೆ ಕಬ್ಬು ಅಂತ ಹೇಳಿದ್ರೆ ತನಗಬ್ಬುಗಿಂತ ಜಾಸ್ತಿ ಈಗಾಗಲೇ ಕಟಾವು ಶುರು ಆಗೋದ್ರಿಂದ ಕೂಳೆ ಕಬ್ಬೆ ನಮಗೆ ಬಂದಿರೋದ್ರಿಂದ ಅದು ಒಂದು ಸುಮಾರು 7,000 ಹೆಕ್ಟೇರ್ನಲ್ಲಿ ನಮಗೆ ಆಗಿದೆ. ಸೊ ಸುಮಾರು 9.2% ಆಗಿದೆ. ಅದೇ ಕಳೆದ ವರ್ಷ ಈ ಅವಧಿಯಲ್ಲಿ ನಮಗೆ ಸುಮಾರು 22% ನಮಗೆ ಈಗಾಗಲೇ ಬಿತ್ತನೆ ಆಗಿತ್ತು. ಕಳೆದ ವರ್ಷ ಈ ಅವಧಿಯಲ್ಲಿ ನಮಗಾಗಲೇ ನಾಲೆಗಳ ಅಚ್ಚುಕಟ್ಟು ಪ್ರದೇಶದಲ್ಲಿ ನಮಗೆ ನೀರಾವರಿ ಆಗಲೇ ಪ್ರಾರಂಭವಾಗಿತ್ತು. ಒಟ್ಲುಪಾತಿ ಮತ್ತು ನಾಟಿ ಕಾರ್ಯಕ್ಕೂ ಎಲ್ಲ ಸಿದ್ಧತೆಗಳು, ಭೂಮಿ ಸಿದ್ಧತೆಗಳು ನಡೀತಿತ್ತು. ಈ ವರ್ಷದ ಒಂದು ಪರಿಸ್ಥಿತಿ ನೋಡಿದ್ರೆ ನಮಗೆ ಇವತ್ತು ಜುಲೈ ತಿಂಗಳಲ್ಲೇ ಸುಮಾರು 82% ಕೊರತೆ ಇದೆ ನಮಗೆ. ಸೊ ಏಪ್ರಿಲಿಂದ ಈವರೆಗೆ ತಗೊಂಡ್ರೆ ಸುಮಾರು ಒಂದು 20% ನಮಗೆ ಜಿಲ್ಲೆಯ ಪೂರ್ತಿಯಲ್ಲಿ ಕೊರತೆ ಇದೆ. ಸೊ ಅದರಲ್ಲಿ ಶ್ರೀರಂಗಪಟ್ಟಣದಲ್ಲಿ ಅತಿ ಹೆಚ್ಚು ನಮಗೆ ಕೊರತೆ ಇವರಿಗೆ ಕಾಣ್ತಾ ಇದೆ. ಬಟ್ ಜುಲೈ ಮಂತಲ್ಲಿ ತೊಗೊಂಡ್ರೆ ಪೂರ್ತಿ ನಮಗೆ ಆಲ್ಮೋಸ್ಟ್ 82% ನಮಗೆ ಪೂರ್ತಿ ಎಲ್ಲ ತಾಲೂಕುಗಳಲ್ಲೂ ನಮಗೆ ಮಳೆ ಕೊರತೆ ಇದೆ. ಸೊ ಮುಂದಿನ ದಿನಗಳೇನಾದ್ರು ಆಶಾದಾಯಕ ನಮಗೆ ಮಳೆ ಏನಾದ್ರು ಉತ್ತಮವಾಗಿ ಏನಾದ್ರು ಆದರೆ ನಮಗೆ, ಯಾಕಂದರೆ ನಮಗೆ ಬಿತ್ತನೆ ಮಾಡೋಕ್ಕೆ ನಮಗೆ ಮೊದಲನೇ ವಾರ ಆಗಸ್ಟ್ 15ರವರೆಗೂ ನಮಗೆ ಮಳೆಯಾಶ್ರಿತ ಪ್ರದೇಶದಲ್ಲಿ ನಮ್ಮ ರೈತರು ಬಿತ್ತನೆ ಕೈಗೊಳ್ತಾರೆ. ಸೊ ಇವಾಗಲೂ ನಮ್ಗೆ ಏನಾದ್ರು ಮಳೆ ಆದ್ರೂ ನಮಗೆ ಇವನ್ ಆಗಸ್ಟ್ 15ರವರೆಗೂ ನಮಗೆ ಹೆಚ್ಚಿನ ಪ್ರದೇಶದಲ್ಲಿ ರಾಗಿ ಬರುವ ಎಲ್ಲ ಲಕ್ಷಣಗಳಿರ್ತದೆ. ಸೊ ಅಕಸ್ಮಾತ್ ಅದಕ್ಕಿಂತ ನಂತರ ಆದರೆ ನಮಗೆ ಆಗಸ್ಟಲ್ಲಿ ನಮಗೆ ಪೂರ್ತಿ ಮಳೆ ಬರಲಿಲ್ಲ ಅಂತ ಹೇಳಿದ್ರೆ ಏನು ಮಳೆಯಾಶ್ರಿತ ಪ್ರದೇಶದಲ್ಲಿ ನಮಗೆ ಜಾಸ್ತಿ ಪ್ರಮಾಣದ ಸೆಪ್ಟೆಂಬರ್ ನಂತರ ಉರುಳಿ ಬಿತ್ತನೆಗೆ ರೈತರು ಮುಂದಾಗ್ತಾರೆ. ಮತ್ತು ಅಚ್ಚುಕಟ್ಟು ಪ್ರದೇಶದಲ್ಲಿ ಬಂದರೆ ನಮಗೆ ಆಗಸ್ಟ್ ಮೊದಲನೇ ವಾರದವರೆಗೂ ನಮಗೇನೋ ಮಳೆ ಆಗಿ ಆಶಾದಾಯಕವಾಗಿ ನಮಗೆ ಕೆರೆ ಕಟ್ಟೆಗಳಲ್ಲಿ ನೀರು ತುಂಬಿ, ನಮ್ಮ ಜಲಾಶಯದಲ್ಲಿ ನೀರು ತುಂಬಿ, ನೀರೇನಾದ್ರು ನಮಗೆ ಬೆಳೆಗಳಿಗೆ ನಮಗೇನಾದ್ರು ಬಿಡ್ತಾರೆ ಅಂತ ಹೇಳಿದ್ರೆ ಅಲ್ಲೂ ನಮಗೆ ಹೆಚ್ಚಿನ ಪ್ರದೇಶದಲ್ಲಿ ಮಾಮೂಲು ನಮಗೆ ಭತ್ತ ಬರೋ ಚಾನ್ಸಸ್ ಇದೆ. ಮೇ ಬಿ ಕಬ್ಬು ಸ್ವಲ್ಪ ಕಮ್ಮಿ ಆಗ್ಬೋದು, ಯಾಕಂದರೆ ಕಬ್ಬು ನಮಗೆ ಪೂರ್ಣ ವರ್ಷದಲ್ಲಿ ನಮಗೆ ನೀರಾವರಿ ಬೇಕಾದ್ರಿಂದ. ಸೊ ಅದರಲ್ಲಿ ರೈತರು ಸ್ವಲ್ಪ ಕಬ್ಬುಗೆ ಹೋಗಲ್ಲ, ಸ್ವಲ್ಪ ಆದಷ್ಟು ಭತ್ತಕ್ಕೆ ಹೋಗ್ಬೋದು ಅವರು. ಸೊ ಆಗಸ್ಟ್ ಮೊದಲನೇ ವಾರದಲ್ಲೂ ನಮಗೆ ಕೆರೆ ಕಟ್ಟೆಗಳಲ್ಲಿ ಅಥವಾ ನಮ್ಮ ಜಲಾಶಯದಲ್ಲಿ ನೀರು ಬಿಟ್ಟಿಲ್ಲ ಮತ್ತು ನೋಟಿಫೈ ಮಾಡಿ ನಮಗೆ ನೀರನ್ನ ಹರಿಸಿಲ್ಲ ಅಂತ ಹೇಳಿದ ಪಕ್ಷದಲ್ಲಿ ಮಾತ್ರ ಆವಾಗ ನಾವು ಬೇರೆ ಪರ್ಯಾಯ ಬೆಳೆ ಯೋಜನೆಗಳು ನಾವು ಭಾಳಷ್ಟು ಈಗಾಗಲಿಂದನೇ ನಾವು ರೈತರಿಗೆ ಮನವರಿಕೆ ಮಾಡಿಕೊಡ್ತಾ ಬರ್ತಾಯಿದ್ದೀವಿ. ಸೊ ಅತಿ ಮುಖ್ಯವಾಗಿ ನಮಗೆ ಇವಾಗ ಎಲ್ಲಿ ನಮಗೆ ತಗ್ಗು ಪ್ರದೇಶ ಇದೆ, ಎಲ್ಲಿ ಸ್ವಲ್ಪ ನಮಗೆ ಮಳೆನೂ ಮಧ್ಯೆ ಆಗೋದ್ರಿಂದ ತಗ್ಗು ಪ್ರದೇಶ ಇರ್ತದೆ ಮತ್ತು ಬೋರ್ವೆಲ್ ಎಲ್ಲೆಲ್ಲಿ ನಮಗೆ ನೀರಾವರಿ ಕೊಡೋಕ್ಕಾಗತ್ತೆ. ಸೊ ಅಂಥ ರೈತರೆಲ್ಲ ರಾಗಿಗೆ ಹೋಗ್ಬೋದು. ಸೊ ರಾಗಿಗೆ ಆದಷ್ಟು ನಾವು ಆಗಲೇ ಈಗ ಬಿತ್ತನೆ ಬೀಜನ ನಾವು ರೈತ ಸಂಪರ್ಕ ಕೇಂದ್ರದಲ್ಲಿ ದಾಸ್ತಾನು ಮಾಡ್ಕೊಂಡಿದ್ದೀವಿ. ಸೊ ಅದಕ್ಕೆ ಮಧ್ಯಮ ಮತ್ತು ಅಲ್ಪಾವಧಿ ತಳಿಗಳ ರಾಗಿಗಳನ್ನ ನಾವು ಈಗಾಗಲೇ ಶಿಫಾರಸು ಮಾಡಿದ್ದೀವಿ. ಅದನ್ನು ನಾವು ರೈತ ಸಂಪರ್ಕ ಕೇಂದ್ರದಲ್ಲಿ ದಾಸ್ತಾನು ಮಾಡಿದ್ದೀವಿ. ಇಲ್ಲ ಅಂತೇಳಿದ್ರೆ ನಮಗೆ ಅಲಸಂದೆ ಇರ್ಬೋದು ಅಥವಾ ನವಣೆ, ಆರ್ಕ,
ಇವಕ್ಕೆ ನಾವು ರೈತರಿಗೆ ಶಿಫಾರಸು ಮಾಡ್ತಾ ಇದ್ದೀವಿ. ಅಥವಾ ನಮಗೆ ಆಗಸ್ಟ್ ಪೂರ್ತಿ ಮಳೆನೇ ಆಗಲಿಲ್ಲ, ಸೆಪ್ಟೆಂಬರ್ ಅಂತ ಹೇಳಿದ್ರೆ ಉರುಳಿಗೆ ರೈತರು ಹೋಗ್ತಾರೆ ಸ್ವಂತ ಸಮಯದಲ್ಲಿ. ಮತ್ತು ತದನಂತರ ರಾಗಿನ ಬಿತ್ತನೆ ಮಾಡೋಕ್ಕೆ ಭಾಳ ಕಷ್ಟ ಆಗುತ್ತೆ, ಯಾಕಂದರೆ ನಮಗೆ ಚಳಿಗಾಲ ಶುರು ಆದಮೇಲೆ ನಮಗೆ ಒಡೆ ಕರೆಯೋಕ್ಕೆ ಶುರು ಆಗುತ್ತೆ, ಅಂಥ ಇಳುವರಿ ಏನು ಬರಲ್ಲ. ಸೊ ಈ ನಿಟ್ಟಿನಲ್ಲಿ ನಾವು ಅಗತ್ಯ ಬಿತ್ತನೆ ಬೀಜ ಇರ್ಬೋದು, ರಸಗೊಬ್ಬರ ಇರ್ಬೋದು, ಮತ್ತು ನಮ್ಮ ಪರ್ಯಾಯ ಬೆಳೆ ಯೋಜನೆಗೆ ನಾವು ರೈತರಿಗೆ ಮನವರಿಕೆ ಮಾಡಿಕೊಡೋಕ್ಕೆ ಪೂರ್ವ ಸಿದ್ಧತೆಗಳೆಲ್ಲ ಮಾಡ್ಕೊಂಡಿದ್ದೀವಿ. ಈಗಾಗಲೇ ನಮ್ಮ ಕೃಷಿ ಆಯುಕ್ತರಂದಿರ್ಬೋದು, ಮತ್ತು ನಮ್ಮ ಜಿಲ್ಲಾಧಿಕಾರಿಗಳು ಮತ್ತು ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳು ಹಲವಾರು ಸಭೆಗಳನ್ನ ಮಾಡಿದ್ದಾರೆ. ಮತ್ತು ನಮ್ಮ ನೋಡಲ್ ಸೆಕ್ರೆಟರಿ ಇರ್ಬೋದು, ನಮ್ಮ ಜಿಲ್ಲೆ ನೋಡಲ್ ಸೆಕ್ರೆಟರಿ ಇರ್ಬೋದು, ಆ್ಯಂಡ್ ಇವಾಗ ಮೊನ್ನೆನೂ ಸನ್ಮಾನ್ಯ ಮುಖ್ಯಮಂತ್ರಿಗಳು ನಿರ್ದೇಶನಗಳನ್ನು ಕೊಟ್ಟಿದ್ದಾರೆ. ಸೊ ಆ ನಿಟ್ಟಿನಲ್ಲಿ ನಾವು ರೈತರಿಗೆ ಯಾವುದೇ ಸಮಸ್ಯೆ ಆಗದಾಗೆ ಬಿತ್ತನೆ ಬೀಜ ಇರ್ಬೋದು, ರಸಗೊಬ್ಬರ ಇರ್ಬೋದು, ಮತ್ತು ಪರ್ಯಾಯ ಬೆಳೆ ಯೋಜನೆ ಇರ್ಬೋದು, ಸೊ ಅನುಷ್ಠಾನ ಮಾಡೋಕ್ಕೆ ನಾವು ಜಿಲ್ಲಾಡಳಿತ ವತಿಯಿಂದ ನಾವು ಸಿದ್ಧರಾಗಿದ್ದೀವಿ. ಇಲ್ಲ, ನಮ್ಗೆ 9% ಆಗಿದೆ. ಅಂದರೆ ನಮಗೆ ನಮ್ಮ ಮುಂಗಾರಲ್ಲಿ ಒಟ್ಟು 2,06,835 ಹೆಕ್ಟೇರ್ ನಮಗಿದೆ. ಸೊ ಅದರಲ್ಲಿ ಇವಾಗ 18,000 ಹೆಕ್ಟೇರ್ ನಮಗೆ ಬಿತ್ತನೆ ಆಗಿದೆ. ಆಗಲೇ ಹೇಳಿದ್ನಲ್ಲ, ಮೆಜಾರಿಟಿ ನಮಗೆ ಆಲ್ಮೋಸ್ಟ್ 8,600 ಹೆಕ್ಟೇರ್ ನಮಗೆ ಅಲಸಂದೆನೇ ಇದೆ. ಸೊ ಅದರಲ್ಲಿ ಆಲ್ಮೋಸ್ಟ್ 6,000 ಹೆಕ್ಟೇರ್ ನಮಗೆ ಪೂರ್ವ ಮುಂಗಾರಲ್ಲೇ ಆಗಿದ್ದು, ಬಿತ್ತನೆ ಆಗಿದ್ದು. ಸೊ ಇದ್ರ ಜೊತೆಗೆ ನಾವು ಬೆಳೆ ವಿಮೆಗೂ ಒತ್ತು ಕೊಡ್ತಾ ಇದ್ದೀವಿ. ಸೊ ನಾವು ರೈತರು ಏನು ಮಾಡಿ ಹೌದು, ನಮ್ಮ ಮಂಡ್ಯದಲ್ಲಿ ಶುರು ಆಗಬೇಕಿತ್ತು. ಈಗಾಗಲೇ ನಮಗೆ ಮಳೆಯಾಶ್ರಿತ ಪ್ರದೇಶದಲ್ಲಿ ನಮಗೆ ಈಗಾಗಲೇ ಬಿತ್ತನೆ ಆಗಿರೋದು. ಈಗಾಗಲೇ ಸುಮಾರು ಮಳೆಯಾಶ್ರಿತ ಪ್ರದೇಶದಲ್ಲಿ ನಮಗೆ ಒಂದು 30-40% ಬಿತ್ತನೆ ಆಗಿದೆ. ಕಳೆದ ವರ್ಷ ನಮಗೆ ಆಗಲೇ 30% ಬಿತ್ತನೆ ಆಗಿತ್ತು. ಅಲ್ಲ, ಭತ್ತದಲ್ಲಿ ಸ್ವಲ್ಪ ನಿಮ್ಗೆ ಒಟ್ಲುಪಾತಿ ಶುರುವಾಗಿರೋದು. ಸೊ ಕೆಲವರಷ್ಟೇ ಒಂದು 10% ಮುಂಚಿತವಾಗೇನೋ ಅಲ್ಪ ದೀರ್ಘಾವಧಿ ತಳಿಗಳು ಕಟ್ತೀರೋ ಅವರು ಸ್ವಲ್ಪ ಒಟ್ಲುಪಾತಿ ನೀರಾವರಿ, ಈಗ ಗೊತ್ತಾಗಿರ್ತದೆ ಡ್ಯಾಮಲ್ಲಿ ನೀರು ತುಂಬ್ತಾ ಇದೆ, ಜಲಾಶಯಗಳಲ್ಲಿ ನೀರು ಗ್ಯಾರಂಟಿ ಬರುತ್ತೆ ಅಂತ ಪಕ್ಷದಲ್ಲಿ ಏನು ಮಾಡ್ತೀರೋ ಅವರೇ ಬೋರ್ವೆಲ್ ಗಿರ್ವೆಲಲ್ಲಿ ಮತ್ತು ತಗ್ಗು ಪ್ರದೇಶದಲ್ಲಿ ಒಟ್ಲುಪಾತಿ ಹಾಕೊಂಡು ರೆಡಿ ಮಾಡ್ಕೊಂಡು ಮುಂಚಿತವಾಗಿ ನಾಟಿ ಮಾಡ್ಕೊಳ್ಳೋರು ಅಷ್ಟೇ. ಆ ಥರದ್ದು ಒಂದು 10 ಭಾಗ ಬರ್ತಿತ್ತು ಅಷ್ಟೇ. ಇನ್ನು ಇಲ್ಲ, ಈಗ 30% ಆಗಿದೆ ಇಷ್ಟು. ಅಂದರೆ ನಮಗೆ ಈ ಜುಲೈ ಎಂಡಿಗೆ ಅಥವಾ ಆಗಸ್ಟ್ ಫಸ್ಟ್ ವೀಕಿಗೆ ಆಲ್ಮೋಸ್ಟ್ 60%, 50-60% ಬಿತ್ತನೆ ಆಗುತ್ತೆ. ಹಾಂ, ಹೌದು. ಜುಲೈ 15, ಜುಲೈ ಮೊದಲನೇ ವಾರಕ್ಕೆಲ್ಲ ನಿಮಗೆ ಒಟ್ಲುಪಾತಿ ಶುರು ಮಾಡಿದ್ರೆ ಒಂದು 25 ದಿನ 25 ದಿನದ್ದು 28 ದಿನದ ಪೈರು ನಾಟಿ ಮಾಡೋರು. ಸೊ ಜುಲೈ 15 ಶುರು ಮಾಡಿದ್ರೆ ನಿಮಗೆ ಆಗಸ್ಟ್ 15 ಮ್ಯಾಕ್ಸಿಮಮ್ ನಾಟಿ ಆಗೋಗೋದು ನಮಗೆ. ಹೌದು, ಒಟ್ಲಾಗಾಗಿ ಶುರುವಾಗೈತು. ಸುಮಾರು ನಮಗೆ ಭತ್ತ ಬಂದು 55,000 ಹೆಕ್ಟೇರ್ ಬರ್ತದೆ ನಮಗೆ. ಸೊ ಇಷ್ಟೊತ್ತಿಗಾಗಲೇ 55,000 ಹೆಕ್ಟೇರ್ನಲ್ಲಿ ನಮಗೆ ಒಟ್ಲುಪಾತಿಗಳು ಆಲ್ಮೋಸ್ಟ್ ಒಂದು ಎಲ್ಲಾನು 30,000-40,000 ಹೆಕ್ಟೇರ್ಗೆ ಆಗೋಷ್ಟು ಒಟ್ಲುಪಾತಿಗಳು ಸಿದ್ಧ ಆಗ್ತಿದೆ ಇಷ್ಟೊತ್ತಿಗೆ. ಹಾಂ, ಇವಾಗ ಭತ್ತ ನಾವು ಇಲ್ಲ, 0 ಇದೆ. ಕಬ್ಬು ನಿಮಗೆ ಜೂನಿಂದನೂ ಬಿತ್ತನೆ ಶುರು ಆಗೋದು. ಜೂನಿಂದನೂ ಸ್ವಲ್ಪ ಅಂದರೆ ನಮಗೆ ಮಳೆ ಏನಾರು ಇದ್ದರೆ ಅಕಸ್ಮಾತ್ ಇವಾಗ ತಮಗೆ ಗೊತ್ತಿದೆ ಆನ್ ಆ್ಯಂಡ್ ಆಫ್ ನಮಗೆ ಏನು ಬೇಸಿಗೆಯಲ್ಲಿ ನೀರು ಬಿಡ್ತಿದ್ರು, ಇದು ಕಟ್ ನೀರು ಬಿಡ್ತಿದ್ರು. ಆ ಕಟ್ ನೀರಲ್ಲಿ ಏನೋ ನೀರು ಬಳಸ್ಕೊಂಡು ಎಷ್ಟೋ ಜನ ಬಿತ್ತನೆಗೆ ಜೂನಲ್ಲಿ ಹೋಗಿರೋರು. ಬಟ್ ನಮ್ಮ ಮೆಜಾರಿಟಿ ತಳಿ ಎಲ್ಲ ಜುಲೈ ಪ್ಲಾಂಟಿಂಗ್ ಇರೋದ್ರಿಂದ ಜುಲೈ ಪ್ಲಾಂಟಿಂಗಲ್ಲಿ ನಮ್ಮ ಜುಲೈ ಆಗಸ್ಟ್ ಟೈಮಲ್ಲೇ ಮ್ಯಾಕ್ಸಿಮಮ್ ಪ್ಲಾಂಟಿಂಗ್ ಆಗ್ತದೆ. ಈ ಸಲ ಬರೀ ಒಂದು ಏನು ನಮಗೆ ತನಗಬ್ಬ ಬರೀ ಒಂದು 2,000 ಹೆಕ್ಟೇರ್ ಬಂದಿದೆ ಅಷ್ಟೇ. ಅದು ಯಾರ್ಯಾರು ಬೋರ್ವೆಲ್ ಸ್ವಲ್ಪ ಇಟ್ಕೊಂಡಿದ್ದಾರೆ, ಮುಂದೆ ಮಳೆ ಆಗ್ಬೋದು ಅಂತ ಬೋರ್ವೆಲ್ ಇಟ್ಕೊಂಡು ನಾವು ಮಾಡ್ಬೋದು ಅನ್ನೋರು ಮಾತ್ರ ನಮಗೆ ಈ ಸಲ ಹೊಸದಾಗಿ ಬಿತ್ತನೆ ಮಾಡಿದ್ದಾರೆ. ಇಲ್ಲ ಅಂತ ಹೇಳಿದ್ರೆ ಈಗಾಗಲೇ ಕಟಾವು, ತಮಗೆ ಗೊತ್ತಿದೆ ನಮ್ಮ ಜಿಲ್ಲೆಯಲ್ಲಿ 5 ಶುಗರ್ ಫ್ಯಾಕ್ಟ್ರಿ ಇದ್ದಾವೆ. ಸುಮಾರು ಒಂದು 22,000 ಮೆಟ್ರಿಕ್ ಟನ್ನಷ್ಟು ಒಂದು ದಿನಕ್ಕೆ ಕ್ರಷಿಂಗ್ ಕೆಪಾಸಿಟಿ ಇದೆ. ಸೊ ಈಗಾಗಲೇ ಎಲ್ಲ 5 ಫ್ಯಾಕ್ಟ್ರಿಗಳು ಶುರುವಾಗಿದ್ದರಿಂದ ಪೂರ್ಣ ಪ್ರಮಾಣದಲ್ಲಿ ಇನ್ನೂ ಆಗಿಲ್ಲ. ಸುಮಾರು ಒಂದು 15,000-16,000 ಮೆಟ್ರಿಕ್ ಟನ್ ಪರ್ ಡೇ ಅಷ್ಟು ಇವತ್ತು ಕ್ರಷಿಂಗ್ ನಡೀತಾ ಇದೆ. ಸೊ ಈಗಾಗಲೇ ಎಷ್ಟೋ ಜನ ಇವಾಗ ಏನು ಒಣಗ್ತಾ ಇತ್ತು, ನಮಗೆ ಸುಮಾರು ಒಂದು 37,000 ಹೆಕ್ಟೇರಲ್ಲಿ ನಮಗೆ ಕಬ್ಬು ಇತ್ತು ಕಳೆದ ವರ್ಷ. ಅಂದರೆ 2025-26ನೇ ಸಾಲು ಬೆಳೆದಂಥ ಕಬ್ಬು, ಕಟಾವು ಬಂದಿರೋಂಥ ಕಬ್ಬು ನಮಗೆ ಸುಮಾರು ಒಂದು 34,000 ಹೆಕ್ಟೇರಲ್ಲಿ ಇತ್ತು. ಸೊ ಅದಾಗಲೇ ಇವಾಗ ಸುಮಾರು ಒಂದು 3-4,000 ಹೆಕ್ಟೇರ್ ಈಗಾಗಲೇ ಕಟಾವು ಆಗಿದೆ. ಒಂದು ವಾರದಿಂದ ನಮಗೆ ಶುಗರ್ ಫ್ಯಾಕ್ಟ್ರಿ ಶುರುವಾಗೋದ್ರಿಂದ. ಸೊ ಅದು ಯಾವುದು ಅಂತ ಹೇಳಿದ್ರೆ ಈಗಾಗಲೇ ಅವೆಲ್ಲ ಒಣಗ್ತಾ ಇದ್ದಾವೆ, ಬಿಕಾಸ್ ಮಳೆ ಇಲ್ಲದೇ ಇರೋದ್ರಿಂದ. ಸೊ ಇವಾಗ ಫ್ಯಾಕ್ಟ್ರಿ ಶುರುವಾಗಿದ್ದರಿಂದ ಆ ಸಮಸ್ಯೆ ಸ್ವಲ್ಪ ಮಟ್ಟಿಗೆ ಸ್ವಲ್ಪ ಕಮ್ಮಿ ಆಗಿದೆ. ಅಲ್ಲ, ಅದಕ್ಕೆ ಇವಾಗಲೇ ಜಿಲ್ಲಾಡಳಿತ ಸಿದ್ಧತೆ ನಡೆಸ್ತಾ ಇದೆ. ಸೊ ಅವಾಗೆ ಮಾನದಂಡಗಳ ಪ್ರಕಾರ ನಮಗೇನು ಬೇಕಾಗುತ್ತೆ, ಇವಾಗ ಕಂಟಿನ್ಯೂಸ್ 3 ವಾರ ನಮಗೆ ಮಳೆ ಇರಬಾರ್ದು. ಜೊತೆಗೆ ನಮಗೆ ಬಿತ್ತನೆ ಆಗಿರಬಾರ್ದು, ಹೆಚ್ಚಿನ ಪ್ರದೇಶದಲ್ಲಿ ಬಿತ್ತನೆ ಆಗಿರ್ಬೋದು, ಮತ್ತು ತೇವಾಂಶದ ಕೊರತೆ ನಮಗೆ ಇರಬೇಕು. ಸೊ ಇದನ್ನೆಲ್ಲ ಪರಿಗಣನೆ ಮಾಡಿಕೊಂಡು ನಾವು ವರದಿನ ಸಲ್ಲಿಸ್ತಾ ಇದ್ದೀವಿ. ಸೊ ಸದ್ಯದಲ್ಲೇ ಈಗ ಮೊದಲನೇ ಹಂತ, 2ನೇ ಹಂತದಲ್ಲಿ ಘೋಷಣೆ ಆಗುವ ಎಲ್ಲ ಲಕ್ಷಣಗಳು. ಮಳೆ ಸದ್ಯಕ್ಕೆ ಇವಾಗ ಮಲೆನಾಡು ಮತ್ತು ಕೋಸ್ಟಲ್ ಆಗ್ತಾ ಇದೆ.
ನಮ್ಮಲ್ಲಿ ಚದುರದಂತೆ ಮಳೆ ಆಗ್ಬೋದು ಅಂತ ಇದೆ. ಕಳೆದ ಒಂದು 2-3 ದಿನದಲ್ಲಿ ತಾವು ನೋಡ್ತಾರೆ ಸ್ವಲ್ಪ ಮೋಡ ಕವಿದ ವಾತಾವರಣ ಇದೆ. ಮళ్ళీ ಚದುರದಂತೆ ಅಲ್ಲಿ ಇಲ್ಲಿ ಆಗ್ತಾ ಇದೆ ಅಷ್ಟೇ ಹೊರತು ನಮಗೆ ಬಿತ್ತನೆ ಮಾಡುವಂಥ ಮಳೆ ಅಥವಾ ವಾತಾವರಣ ಇವಾಗಲೂ ಎಲ್ಲೂ ಕಾಣ್ತಾ ಇಲ್ಲ.